ಎಲ್ಲರಿಗೂ ನಮಸ್ಕಾರ. ಎಲ್ ಭೈರಪ್ಪ ಅವರ ಉತ್ತರಾಖಂಡ ಕಾದಂಬರಿಯನ್ನು ಮತ್ತೆ ಮುಂದುವರಿಸೋಣ. ಅಯೋಧ್ಯೆಯಿಂದ ಭರತ ಎಲ್ಲರೂ ಬಂದು ರಾಮನನ್ನು ಹಿಂತಿರುಗಿ ಬರೋಕ್ಕೆ ಕೇಳ್ಕೊಳ್ತಾರೆ, ರಾಜ್ಯ ಆಳು ಅಂತಾರೆ. ಆದರೆ ಅವನು ಒಪ್ಪೋದಿಲ್ಲ. ಭರತ ರಾಮನ ಪ್ರತಿನಿಧಿಯಾಗಿ ಅವನ ಪಾದುಕೆಗಳನ್ನು ತಗೊಂಡು ಹೊರಡ್ತಾನೆ. ಆನಂತರ ರಾಮ ಒಂದು ಯೋಚನೆಗೆ ಒಳಗಾಗ್ತಾನೆ. ಅದೇನು ಅಂದರೆ, ಈಗ ತಾವಿರೋ ಸ್ಥಳ ಅಯೋಧ್ಯೆಯವರಿಗೆ ಗೊತ್ತಾಗಿದೆ. ಹಾಗಾಗಿ ಜನ ಬೇಕಾದರೂ ನನ್ನನ್ನು ಭೇಟಿ ಮಾಡೋಕ್ಕೆ ಬರಬಹುದು, ಅಥವಾ ಭರತನೇ ಬರಬಹುದು, ಸುಮಂತ್ರರು ಬರಬಹುದು. ಹಾಗಾಗಿ ಈ ಜಾಗದಲ್ಲಿ ಇರೋದು ಬೇಡ, ನಾವು ಬೇರೆ ಜಾಗಕ್ಕೆ ಸ್ಥಳಾಂತರಗೊಳ್ಳೋಣ ಅಂತ ಅನ್ಕೊತಾನೆ. ಜೊತೆಗೆ ತನ್ನ ಅನಿಸಿಕೆಯನ್ನು ಹೆಂಡತಿಗೆ ಮತ್ತು ತಮ್ಮನಿಗೆ ಹೇಳ್ತಾನೆ. ಆಗ ಇದೆಲ್ಲ ಯಾಕೆ, ನಮ್ಮ ಪಾಡಿಗೆ ನಾವು ಇರಬಹುದಲ್ಲ ಅಂತ ಅವಳು ಸೀತೆ ಅಂದ್ಕೊಂಡ್ರು ಕೂಡ ಮತ್ತೆ ಇಲ್ಲ, ಇವನನ್ನು ಹಿಂಬಾಲಿಸಿ ಹೋಗಲೇಬೇಕು, ನಾನು ಬರಲಿಲ್ಲ ಅಂದಾಕ್ಷಣಕ್ಕೆ ಅವನನ್ನು ಹೋಗೋದನ್ನ ನಿಲ್ಲಿಸೋದಿಲ್ಲ, ಹಾಗೇನೆ ತಾನು ಅವನ ಹಿಂದೆ ಹೋಗದೆ ಗತ್ಯಂತರನೇ ಇಲ್ಲ ಅಂತಲೂ ಅವಳು ಮನಸ್ಸಿನಲ್ಲಿ ಅಂದ್ಕೊಳ್ತಾಳೆ. ಕಥೆಯನ್ನು ಮುಂದುವರಿಸೋಣ. ಬಿಲ್ಲು, ಬತ್ತಳಿಕೆ, ಖಡ್ಗ, ಸಲಿಕೆ, ಗುದ್ದಲಿ, ಗರಗಸ, ತಪ್ಪಲೆ ಇವುಗಳನ್ನು ಹೊತ್ಕೊಂಡು ಅವನು ಬರಿಗಾಲಲ್ಲಿ ಮುಂದೆ ನಡೆದ. ಅವನು ಅಂದರೆ ಲಕ್ಷ್ಮಣ. ನನ್ನ ಸೀರೆ ಗಂಟನ್ನು ಹಿಡ್ಕೊಂಡು ನಾನು ಬರಿಗಾಲಲ್ಲಿ ನಡುವೆ ನಡೆದೆ. ಹಿಂಬದಿಯಲ್ಲಿ ತನ್ನ ಬಿಲ್ಲು, ಬತ್ತಳಿಕೆ, ಖಡ್ಗ, ಮಂಚುಗಳ ಜೊತೆಗೆ ಉಳಿದ ಒಂದಷ್ಟು ಧಾನ್ಯಗಳನ್ನು ಹೊತ್ಕೊಂಡು ರಾಮ ಇದ್ದ. ದಕ್ಷಿಣ ದಿಕ್ಕಿನ ಕಡೆಗೆ ಪ್ರಯಾಣ ಮಾಡಿದ್ವಿ. ಎಷ್ಟು ದಿನ ನಡೆದ್ವೋ, ಎಲ್ಲೆಲ್ಲಿ ತಂಗದ್ವೋ, ಎಂತೆಂಥ ಕಾಡು ಕಾಯಿಗಳು, ದಿಂಡು, ಗೆಡ್ಡೆಗಳನ್ನು 3 ಕಲ್ಲು ಹೂಡಿ ಲಕ್ಷ್ಮಣ ಬೇಯಿಸಿ ಬಡಿಸಿದ್ನೋ ಏನು ನೆನಪಾಗ್ತಾ ಇಲ್ಲ ಅನ್ನೋಕ್ಕಿಂತ ಎಷ್ಟು ದಿನ ಇದೆಲ್ಲ ನಡೀತು ಗೊತ್ತಿಲ್ಲ. ನನ್ನ ಮುಂದೆ ನಡೀತಿದ್ದ ಅವನ ಬೆನ್ನನ್ನು ನೋಡ್ತಿದ್ದ ನನಗೆ ಅಣ್ಣನ ಮೇಲೆ ಇವನಿಗೆಷ್ಟು ಅಂಟಲ್ವಾ ಅನ್ನೋ ಒಂದು ಆಶ್ಚರ್ಯ ಪ್ರತಿದಿನವೂ ಅನ್ನಿಸ್ತಿತ್ತು. ಪಾದರಕ್ಷೆ ಇಲ್ಲದೆ ನಡೆದು ಸೋರಿದ ರಕ್ತ ಹೆಪ್ಪು ಕಟ್ಟಿತ್ತು ಅವನ ಪಾದಗಳಲ್ಲಿ. ಅದು ಹಾಗೆ ಮೆತ್ತುಕೊಂಡು ಮತ್ತೆ ಅಂಗಾಲುಗಳು ಗಟ್ಟಿಯಾಗಿರೋದು ಅವನ ಪ್ರತಿ ಹೆಜ್ಜೆಯಲ್ಲೂ ಕಂಡು ಕಾಣಿಸ್ತಿತ್ತು. ನನ್ನ ಅಂಗಾಲು ಕೂಡ ರಾಮನಿಗೆ ಹೀಗೆ ಕಾಣ್ತಾ ಇರಬಹುದಾ? ನಾನು ಲಕ್ಷ್ಮಣನ ಬಗ್ಗೆ ಯೋಚನೆ ಮಾಡ್ತಾ ಇರೋದನ್ನ ಇವನು ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇರಬಹುದಾ ಅನ್ನಿಸ್ತು ನನಗೆ. ಪಾದ ಮುಚ್ಚೋ ಹಾಗೆ ಹುಟ್ಟಿರೋ ಸೀರೆ ನನ್ನ ಅಂಗಾಲನ್ನು ಮುಚ್ಚಿರಬಹುದು. ಅವನ ಲಕ್ಷ್ಯ ಅಲ್ಲಿ ಇಲ್ದೇನೂ ಇರಬಹುದು. ಅವನ ದೃಷ್ಟಿ ಯಾವಾಗಲೂ ಆಕಾಶದ ಕಡೆಗಿರುತ್ತೆ, ನನ್ನದರ ಹಾಗೆ ಭೂಮಿ ಮೇಲೆ ಇರೋದಿಲ್ಲ ಅಂತ ಹೀಗೆ ಏನೇನೋ ಯೋಚನೆಗಳು ಬರ್ತಾ ಇದ್ವು. ಎಷ್ಟು ದಿವಸ ಈ ಥರ ನಡೆದು ದಾರಿ ಸವಸಿದ್ವೋ, ದಾರಿ ಇಲ್ಲದ ಕಡೆ ದಾರಿ ಮಾಡಿಕೊಂಡು ಅಂಗಾಲನ್ನು ಸವಸಿದ್ವೋ, ಗಿಡ ಗುಚ್ಚಿ ಮುಳ್ಳುಗಳಿಂದ ತರ್ಚಿಸ್ಕೊಂಡ್ವೋ, ಸೂರ್ಯನ ದಿಕ್ಕು ಗೊತ್ತಾಗದೆ ದಾರಿ ತಪ್ಪಿದ್ವೋ ಒಂದು ತಿಳಿದು. ಅಪರೂಪಕ್ಕೊಮ್ಮೆ ಯಾರಾದರೂ ಮಾನವ ಪ್ರಾಣಿ ಸಿಕ್ಕಿದ್ರೆ ದಂಡಕಾರಣ್ಯದಲ್ಲಿ ಎಲ್ಲಿಗೆ ಹೋಗಬೇಕು ಅನ್ನೋ ಅವನ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲದೆ ನಾವು ತಡವರಿಸ್ತಿದ್ವಿ. ಒಂದು ಗುಡ್ಡವನ್ನ ಅಥವಾ ಮರದ ತುದಿಯ ಕೊಂಬೆಯನ್ನ ಹತ್ತಿಸಿ, ಅಗೋ ಅಲ್ಲಿ ಆ ದಿಕ್ಕಲ್ಲಿ ಆ ಗುಡ್ಡದ ಬಲಭಾಗದಲ್ಲಿ ಹೋಗಿ ಅಂತ ಯಾರಾದರೂ ಮಾರ್ಗದರ್ಶನ ಮಾಡೋರು. ನಡೆದು ನಾನು ನಿಜವಾಗ್ಲೂ ಸೋತು ಹೋಗಿದ್ದೆ. ಇನ್ನು ನಡೆಯೋಕೆ ಅಸಾಧ್ಯ ಅಂತ ಹೇಳಬೇಕು, ಆದರೆ ನನಗೆ ನಾಚಿಕೆ. ಏಕೆಂದರೆ ಪ್ರಾಣಕ್ಕಿಂತ ಮಾನ ದೊಡ್ಡದಲ್ವಾ. ವನವಾಸದಲ್ಲಿ ನಾನು ಎಂದಿಗೂ ನಿನಗೆ ಭಾರ ಆಗಲ್ಲ ಅಂತ ರಾಮನಿಗೆ ವಚನ ಬೇರೆ ಕೊಟ್ಬಿಟ್ಟಿದ್ದೆ. ಹೀಗೆ ಹೋಗ್ತಾ ಇರ್ಬೇಕಾದ್ರೆ ಒಂದು ದಿನ ಒಂದು ಗುಡ್ಡದ ತುದಿಯನ್ನು ಹತ್ತಿ ದಾರಿಯನ್ನು ಹುಡುಕ್ತಿದ್ದ ಲಕ್ಷ್ಮಣ. ಆಗ ಅಲ್ಲಿ ದೂರದಲ್ಲಿ ಹೊಗೆ ಕಾಣಿಸ್ತು. ದಿಟ್ಟಿಸಿ ನೋಡಿದ ಲಕ್ಷ್ಮಣ. ಅವನಿಗದು ಆಶ್ರಮದ ಹಾಗೆ ಕಾಣಿಸ್ತು. ಅಲ್ಲಿಗೆ ಹೋಗೋಣ, ಆಶ್ರಮನೇ ಇರಲಿ ಅಥವಾ ಸಾಧಾರಣ ವಾಸಿಗಳೇ ಇರಲಿ, ಒಂದು ದಿನದ ಮಟ್ಟಿಗೆ ಅಲ್ಲಿ ಆಶ್ರಯ ಪಡೆದು ವಿಶ್ರಾಂತಿ ಪಡ್ಕೊಂಡು ಮುಂದೆ ಹೋಗೋಣ. ಹಾಗೇನೆ ನಾವು ಎಲ್ಲಿದ್ದೀವಿ ಅನ್ನೋದು ಸ್ಪಷ್ಟವಾಗಿ ತಿಳಿಬಹುದು ಅಂತ ಅಂದ. ಗುಡ್ಡವನ್ನು ಇಳಿದು ಅದರ ತಪ್ಪಲನ್ನೇ ಅನುಸರಿಸ್ಕೊಂಡು ಆ ಹೊಗೆ ಬರ್ತಿದ್ದ ಸ್ಥಾನದ ಕಡೆಗೆ ಸಮೀಪಿಸಿದ್ವಿ. ಅಲ್ಲಿ ಒಂದಿಬ್ರು ಆಳುಗಳು ಬಿದಿರು ಮುಳ್ಳುಗಳಿಂದ ಬಿಗಿಯಾಗಿ ಬೇಲಿ ಕಟ್ತಾ ಇದ್ರು. ಇಲ್ಲಿ ಯಾರಿದ್ದಾರೆ ಅಂತ ಮುಂದ್ಗಡೆಯಿಂದ ಲಕ್ಷ್ಮಣ ಕೇಳ್ದ. ಇದು ಅತ್ರಿ ಮಹರ್ಷಿಗಳ ಆಶ್ರಮ ಅನ್ನೋ ಉತ್ತರ ಬಂತು. ಆ ಉತ್ತರದಿಂದ ನಾವು ಮೂವರು ಸಮಾಧಾನದ ನಿಟ್ಟುಸಿರು ಬಿಟ್ವಿ. ಯಾಕೆಂದ್ರೆ ಈ ಅತ್ರಿ ಮಹರ್ಷಿಗಳ ಹೆಸರನ್ನ ನಾನು ನನ್ನ ಅಪ್ಪನ ಧರ್ಮಸಭೆಯಲ್ಲಿ ಕೇಳಿದ್ದೆ. ಈಗ ತುಂಬಾ ವೃದ್ಧರಾಗಿರಬಹುದು ಅವರು. ಅವರ ಪತ್ನಿನೂ ಋಷಿನೇನೆ. ಅವರ ದರ್ಶನ ಪಡೆಯೋ ಭಾಗ್ಯ ಸಿಕ್ತಲ್ಲ ಅಂತ ನನಗೆ ಹಿಗ್ಗಾಯಿತು. ನನ್ನ ಜೊತೆಗೆ ರಾಮ ಲಕ್ಷ್ಮಣರಿಗೂ ಕೂಡ ತುಂಬ ಸಂತೋಷ ಆಯಿತು. ಅಲ್ಲಿ ನಮಗೆ ಒಳ್ಳೆ ಸ್ವಾಗತನೇ ದೊರೀತು. ಅವರಿಬ್ಬರು ದಶರಥ ಮಹಾರಾಜರ ಬಗ್ಗೆ ಸಾಕಷ್ಟು ಕೇಳಿದ್ರು. ಅವರ ಮಕ್ಕಳು ಸೊಸೆ ಅನ್ನೋ ಒಂದು ವಿಶೇಷ ಆಧಾರದಿಂದ ನಮ್ಮನ್ನು ಕಂಡರು.
ನಾವು ಈ ಕಡೆ ಬಂದ ಕಾರಣವನ್ನ ರಾಮ ಅವರಿಗೆ ನಿವೇದಿಸಿದ. ಮೊದಲು ಇಬ್ಬರು ಪತ್ನಿಯರಿಗೆ ಪುತ್ರ ಭಾಗ್ಯ ಆಗದೆ ಇದ್ದುದರಿಂದ ತಂದೆಯವರು ಇನ್ನೊಂದು ಮದುವೆ ಆಗ್ಬೇಕಾಗಿ ಬಂತು. ಆ ದೇಶದ ಪದ್ಧತಿ ಹಾಗೆ ತನ್ನ ಮಗಳ ಹೊಟ್ಟೆಯಲ್ಲಿ ಹುಟ್ಟೋ ಮಗನಿಗೆ ಪಟ್ಟ ಕಟ್ಟಬೇಕು ಅನ್ನೋ ವಚನವನ್ನ ಕನ್ಯೆಯ ತಂದೆ ಪಡೆದಿದ್ರು. ಆದ್ರೆ ಆ ಹೆಂಡತಿಯ ಕಾಲ್ಗುಣದಿಂದ ಮೊದಲ ಪತ್ನಿಯರು ಗರ್ಭಿಣಿಯರಾದ್ರು. ಆದ್ರೆ ವಚನದ ಹಾಗೆ ಮೂರನೇ ಹೆಂಡತಿ ಮಗನಿಗೆ ರಾಜ್ಯವನ್ನು ವಹಿಸಿ ನಾವು ತೀರ್ಥಯಾತ್ರೆಗೆ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಎಲ್ಲರೂ ಸದ್ಗುಣಿಗಳೇ ಅನ್ನೋ ಹಾಗೆ ರಾಮ ಚಿತ್ರಿಸ್ದ, ವರದಿ ಮಾಡ್ದ. ಆದ್ರೆ ಅವರು ಯಾವ ಕೆದಕೋ ಪ್ರಶ್ನೆಗಳನ್ನು ಹಾಕ್ಲಿಲ್ಲ. ರಾಮ ಲಕ್ಷ್ಮಣರನ್ನ ಮಹರ್ಷಿಗಳ ಜೊತೆಗೆ ಬಿಟ್ಟು ಅನಸೂಯಾದೇವಿಯವರು ನನ್ನನ್ನು ತಮ್ಮ ಒಳಗಿನ ಕೋಣೆಗೆ ಕರ್ಕೊಂಡು ಹೋದ್ರು. ತುಂಬ ವಯಸ್ಸಿನ ವೃದ್ಧೆ ಹಾಗೆ, ತಲೆ ತುಂಬ ಬೆಳ್ಳಿ ಹಾಗೆ ಮಿನುಗೋ ಬಿಳಿ ಕೂದಲುಗಳಿತ್ತು. ಸ್ವಲ್ಪ ಜೋತು ಬಿದ್ದಿರೋ ತೋಳಿನ ಮಾಂಸಖಂಡಗಳಿದ್ವು. ಗೆರೆಗೆರೆಯಾಗಿ ಜೋಲುವಂತಹ ಕೆನ್ನೆಗಳು. ಆದರೂ ಕೂಡ ಎದ್ದು ಕಾಣುವಂತಹ ಲಕ್ಷಣವಾದ ಹೆಣ್ಣು ವ್ಯಕ್ತಿತ್ವ ಆಕೆದು. ಪ್ರಾಯದಲ್ಲಿ ಅಪ್ರತಿಮ ಸುಂದರಿ ಆಗಿರ್ಬೇಕು ಅಂತ ಅನ್ನಿಸ್ತು. ಬಾ ಮಗು ಅಂತ ಕರೆದು ನನ್ನನ್ನು ಕಂಬಳಿ ಮೇಲೆ ಕೂರಿಸಿದ್ರು, ನನ್ನ ತಲೆ ಸವರಿದ್ರು. ನಿನ್ನ ಜ್ಞಾತಿ ಜನರನ್ನು ಬಿಟ್ಟು ಇಂಥ ಘೋರಾರಣ್ಯಕ್ಕೆ ಬಂದಿದೀಯಾ? ಹೆಂಗಸಿಗೆ ಪತಿಗಿಂತ ಆತ್ಮೀಯನಾದ ಬಂಧು ಇಲ್ಲ. ಕೆಟ್ಟವನಾಗಿರ್ಲಿ, ಸಂಯಮರಹಿತನಾಗಿರ್ಲಿ, ಧನವಂತನಾಗಿರ್ಲಿ ಅಥವಾ ಬಡವನಾಗಿರ್ಲಿ, ಆರ್ಯಗುಣದ ಸ್ತ್ರೀಗೆ ಪತಿಯೇ ಪರಮದೈವ. ಧನಕನಕಾದಿ ಐಶ್ವರ್ಯ ಇರೋ ತನಕ ದುಷ್ಟ ಹೆಂಗಸರು ಗಂಡನನ್ನು ಪ್ರೀತಿಸ್ತಾರೆ. ಆನಂತರ ತಿರುಳನ್ನು ಚೀಪಿ ಓಟೆಯನ್ನು ಬಿಸಾಡೋ ಹಾಗೆ ಅವನನ್ನು ಬಿಟ್ಟು ಬಿಡ್ತಾರೆ. ನೀನು ಸುಶೀಲೆ ಮತ್ತು ಧರ್ಮನಿಷ್ಠೆ. ನಿನಗೆ ನಿನ್ನ ಗಂಡನ ಮೇಲೆ ಇಂತಹ ಅವಿಚ್ಛಿನ್ನ ಪ್ರೀತಿ ಹೇಗುಂಟಾಯಿತು ಅಂತ ಕೇಳಿದ್ರು. ಅವ್ರ ಮಾತು ಕೇಳಿ ನನಗೆ ಲಜ್ಜೆ ಅನ್ನಿಸ್ತು. ನನಗೆ ತಿಳಿದೇನೆ ನಾನು ಕತ್ತು ಬಗ್ಗಿಸ್ದೆ. ಮಗು, ಲಜ್ಜೆಯಿಂದ ನಿನ್ನ ತಲೆ ಬಗ್ಗಿಸಿದಾಗ ನಿನ್ನ ಮುಖ ಎಷ್ಟು ಚೆಲುವಾಗಿದೆ ಗೊತ್ತಾ? ನನಗೂ ಕೇಳೋ ಆಸೆ ಆಗ್ತಿದೆ, ಹೇಳು ಅಂತ ಕೇಳಿದ್ರು. ಕಿರಿಯಳ ಭಾವನೆಯನ್ನು ಕೇಳಿ ಸಂತೋಷಿಸೋ ಈ ಅಜ್ಜಿ ಗುಣವನ್ನು ಕಂಡು ನನಗೂ ಆನಂದ ಆಯಿತು. ನನ್ನಲ್ಲಿ ಯಾರು ಈ ಗುಟ್ಟು ಕೇಳಿರಲಿಲ್ಲ. ಇತ್ತೀಚೆಗೆ ನಾನು ಅದನ್ನು ಯಾರತ್ರೂ ಹೇಳಿರಲಿಲ್ಲ, ನೆನೆಸ್ಕೊಂಡೂ ಇರಲಿಲ್ಲ. ಅದನ್ನೆಲ್ಲ ಹೇಳಬೇಕು ಅಂದರೆ ನನ್ನ ಹುಟ್ಟು ಬಾಲ್ಯಗಳನ್ನೆಲ್ಲ ವಿವರಿಸಬೇಕು ಅಂತ ನಾನಂದೆ. ಹೇಳು ಹೇಳು ಅಂತ ಆಕೆ ಪ್ರೋತ್ಸಾಹಿಸಿದ್ರು. ಆಗ ಹೇಳಕ್ಕೆ ಶುರು ಮಾಡಿದೆ. ಪುತ್ರಕಾಮೇಷ್ಟಿಗೆ ಭೂಶುದ್ಧಿ ಮಾಡಬೇಕಾದ್ರೆ ಜನಕರಾಜ ನೆಲವನ್ನು ಉಳ್ತಾ ಇರಬೇಕಾದ್ರೆ ನಾನು ಸಿಕ್ಕಿದ್ರಿಂದ ಹಿಡಿದು ವೀರ್ಯ ಶುಲ್ಕದಲ್ಲಿ ಇತರ ಹಲವು ರಾಜರು ರಾಜಕುಮಾರರು ಸೋತದ್ದು, ರಾಮ ಧನಸ್ಸನ್ನು ಗೆದ್ದದ್ದು, ದಶರಥ ಮಹಾರಾಜರನ್ನ ಕರೆಸಿದ್ದು ಎಲ್ಲವನ್ನು ವಿವರಿಸಿದೆ. ಆನಂತರ ಹೇಳಿದೆ, ಕೋಸಲ ದೊಡ್ಡದು ಶ್ರೀಮಂತ ರಾಜ್ಯ, ಇಕ್ಷ್ವಾಕುಗಳದು ಮಹಾಪ್ರಸಿದ್ಧ ವಂಶ. ಮಿಥಿಲೆಗೆ ಬಂದ ಮೇಲೆ ಗೊತ್ತಾಯಿತು ದಶರಥ ಮಹಾರಾಜರಿಗೆ ನನ್ನ ಹುಟ್ಟಿನ ಬಗ್ಗೆ. ಭೂಮಿಯಲ್ಲಿ ಸಿಕ್ತು ಅಂದ್ರೆ ಯಾರೋ ಹೇಗೋ ಬಸರಿಯಾಗಿರೋಳು ಹೆತ್ತ ಮಗುವನ್ನು ಹೀಗೆ ತ್ಯಜಿಸಿ ಹೋಗಿದ್ದಾಳೆ ಅಂದ್ರೆ ಇದು ಜನಕರಾಜನ ಹೆತ್ತ ಕನ್ಯೆ ಅಲ್ಲ, ನಮ್ಮ ವಂಶಕ್ಕೆ ತಕ್ಕದ್ದಲ್ಲ. ನನ್ನನ್ನು ಮೋಸದಿಂದ ಕರೆಸಿದಾನೆ, ಈಗಲೇ ಹಿಂತಿರುಗಿ ಹೋಗ್ಬಿಡೋಣ ಅಂತ ನಮ್ಮ ಮಾವ ಅಂದ್ರೆ ದಶರಥ ರಾಜ ಹಠ ಮಾಡಿದ್ರು. ಆದ್ರೆ ರಾಮ ಒಂದು ಧರ್ಮ ಸೂಕ್ಷ್ಮವನ್ನು ಎತ್ತಿ ತಂದೆಯನ್ನು ಒಪ್ಪಿಸ್ದ. ಅಪ್ಪ, ನಾನು ನನ್ನ ಶಕ್ತಿ ಪರೀಕ್ಷೆಗಾಗಿ ಧನಸ್ಸನ್ನು ಗೆಲ್ಲಕ್ಕೆ ಹೊರಟಿದ್ದಿ ನಿಜ. ಆದ್ರೆ ಗೆದ್ದವನಿಗೆ ತನ್ನ ಮಗಳನ್ನು ಕೊಡೋ ಜನಕರಾಜನ ಪ್ರತಿಜ್ಞೆ ಕೂಡ ಜಗಜ್ಜಾಹೀರಾಗಿತ್ತು. ನನಗೂ ಗೊತ್ತಿತ್ತು. ನಾನು ಗೆದ್ದೆ ಅಂದ್ರೆ ಅವಳು ಕೈ ಹಿಡಿತೀನಿ ಅನ್ನೋ ಒಪ್ಪಿಗೆ ತಾನೆ. ನನ್ನ ಒಪ್ಪಿಗೆ ವಿದ್ಯುಕ್ತವಾಗಿರುವಾಗ ಅವಳನ್ನು ಬೇರೆ ಯಾರು ಮದುವೆ ಆಗ್ತಾರೆ? ವಿದ್ಯುಕ್ತಳಾದವಳನ್ನು ತ್ಯಜಿಸಿ ಹೋಗೋದು ನಮ್ಮ ಇಕ್ಷ್ವಾಕು ವಂಶಕ್ಕೆ ಧರ್ಮಸಮ್ಮತವಾ? ಬೇಕಿದ್ರೆ ಗುರುಗಳಾದ ವಿಶ್ವಾಮಿತ್ರರನ್ನ ಕೇಳಿ ಅಂತ ಅಂದ. ಹಾಗಾಗಿ ಮಹಾರಾಜರು ಒಪ್ಪಲೇಬೇಕಾಯಿತು. ಹೀಗೆ ರಾಮ ನನ್ನನ್ನು ಒಪ್ಪಿ ಸ್ವೀಕರಿಸಿದ್ದು ಧರ್ಮ ಪ್ರಜ್ಞೆಯಿಂದ, ನಾನೇನು ಮಹಾ ಚೆಲುವೆ ಅಂತ ಅಲ್ಲ ಅಂತ ನಾನು ತಲೆ ತೆಗೆಸ್ತಾ ಹೇಳಿದೆ. ಆಗ ನನ್ನನ್ನು ತಡೆದ ಅಜ್ಜಿ ಆಕ್ಷೇಪಿಸಿದ್ರು. ನೀನು ಚೆಲುವೆ ಅಲ್ಲ ಅಂತ ಯಾರಮ್ಮ ಹೇಳಿದ್ದು? ನಾನು ಹೇಳ್ತಿದ್ದೀನಿ ಕೇಳು. ನೀನು ಅತ್ಯಂತ ಚೆಲುವೆ. ಮೈ ಮೇಲೆ ಒಂದೂ ಆಭರಣ ಇಲ್ಲದೆ, ಒಳ್ಳೆ ಸೀರೆನೂ ಇಲ್ಲದೆ, ಚಳಿ ಗಾಳಿಗಳಿಗೆ ಒಡ್ಡಿ ಮೈಮುಖಗಳ ಚರ್ಮವನ್ನೆಲ್ಲ ಒಣಗಿಸ್ಕೊಂಡಿದ್ಯಾ. ಅಲಂಕರಿಸಿಕೊಂಡು ತನ್ನ ಚೆಲುವನ್ನು ಕಾಪಾಡಿಕೊಳ್ಳೋದು ಹೆಣ್ಣಿಗೆ ಅಗತ್ಯವಾದ ಧರ್ಮ. ನನ್ನನ್ನು ನೋಡು, ಈ ವಯಸ್ಸಲ್ಲೂ ಹೇಗೆ ಅಲಂಕಾರ ಮಾಡ್ಕೊಂಡಿದ್ದೀನಿ ಅಂತ ಅಂದರು. ನಾನು ಆಗ ಅವರನ್ನು ಗಮನಿಸಿದೆ. ತಲೆಗೆ ಯಾವುದೋ ಕಾಡು ಹೂವಿನ ಮಾಲೆ ಮುಡ್ಕೊಂಡಿದ್ರು. ಕೊರಳಲ್ಲಿ ಅರಿಶಿನ ಕೊನೆಗಳ ಹಾರ ಇತ್ತು. ಕೈಯ ಮಣಿಕಟ್ಟುಗಳ ಮೇಲೆ ಒಂದೊಂದು ಹಿತ್ತಾಳೆ ಬಳೆ ಇತ್ತು. ಹಣೆ ಮಧ್ಯದಲ್ಲಿ ಎದ್ದು ಕಾಣುವಂತಹ ದುಂಡನೆಯ ಕುಂಕುಮ ಇತ್ತು. ಮೈ ತುಂಬ ಹುಟ್ಟಿದ್ದು ಒಂದು ಬಿಳಿ ಸೀರೆ. ಈ ಅಜ್ಜಿಯ ಹಾಸ್ಯ ಪ್ರಜ್ಞೆಗೆ ನನ್ನ ಮನಸ್ಸು ಬಿರಿಯಿತು. ಅವರು
ಎದ್ದು ಒಂದು ಮೂಲೆಗೆ ಹೋದ್ರು. ಒಂದು ಮಣ್ಣಿನ ಗುಡಾಣದೊಳಗಡೆ ಕೈ ಹಾಕಿ ಹುಡುಕಿದ್ರು. ಒಂದು ಪುಟ್ಟ ಗಂಟನ್ನ ಹಿಡಿದು ತಂದು ನನ್ನ ಮುಂದಿಟ್ರು. ಇನ್ನೊಂದು ಗುಡಾಣದಿಂದ ಒಂದು ಬಟ್ಟೆ ಗಂಟನ್ನು ತಂದ್ರು. ಬಟ್ಟೆ ಗಂಟಿನಿಂದ ಒಣಗಿದ ಬೇವಿನ ಎಲೆ ವಾಸನೆ ಬರ್ತಾ ಇತ್ತು. ಅಂದ್ರೆ ಕ್ರಿಮಿ ಕೀಟ ಹುಳುಗಳು ಹತ್ತಬಾರದು ಅಂದ್ಬಿಟ್ಟು ಆಗಾಗ ಬೇವಿನ ಎಲೆ ಹಾಕಿ ಮುಚ್ಚಿಡ್ತಿದ್ರು ಅಂತ ನನಗೆ ಅರ್ಥ ಆಯ್ತು. ಎರಡನ್ನು ಬಿಚ್ಚಿದ್ರು. ಮೊದಲನೇದ್ರಲ್ಲಿ ಬೆಳ್ಳಿ ಬಂಗಾರಗಳ ಆಭರಣಗಳಿತ್ತು. ಎರಡನೆಯದ್ರಲ್ಲಿ ಬಣ್ಣ ಬಣ್ಣದ ಚಿತ್ತಾರಗಳ ಅಂಚು ಒಡಲುಗಳು ಇರುವಂತಹ 3 ರೇಷ್ಮೆ ಸೀರೆಗಳಿದ್ವು. ನಾನು ಇವುಗಳನ್ನ ಉಡೋದು ತೊಡೋದು ಬಿಟ್ಟು 10 ವರ್ಷನೇ ಆಯ್ತು. ಯಾರಾದ್ರೂ ಅರ್ಹರಿಗೆ ಕೊಟ್ಟು ಬಿಡುಗಡೆ ಆಗ್ಬೇಕು ಅಂತಿದ್ದೆ. ಆದ್ರೆ ಸೂಕ್ತರಾದವ್ರು ಯಾರೂ ಸಿಗ್ಲಿಲ್ಲ. ನೀನು ಧರಿಸಿದ್ರೆ ಈ ಆಭರಣಗಳಿಗೂ ಒಂದು ಶೋಭೆ ಬರುತ್ತೆ, ಧರಿಸು ಅಂದ್ರು. ನಂತರ ನಾನೇ ತೊಡಸ್ಲಾ ಅಂದ್ರು. ನಾನು ಕ್ಷತ್ರಿಯಳು, ಅದರಲ್ಲೂ ರಾಜಮನೆತನದವಳಾಗಿ ಬೆಳೆದು ರಾಜಮನೆತನವನ್ನೇ ಸೇರ್ಕೊಂಡವಳು. ನಾನು ಇದನ್ನ ಪಡಿಬಹುದಾ? ಅದು ನಾರುಮಡಿ ಉಡುವಂತಹ ವ್ರತಸ್ಥಳಾಗಿರುವಾಗ ನನ್ನ ಗಂಡ ಏನಂತನೋ ಅಂತ ಅನ್ಕೊಂಡು ನಾನು ಹಿಂದು ಮುಂದೆ ನೋಡಿದೆ. ನನ್ನ ಮುಖ ನೋಡಿದ ಅವರು, ನಿನ್ನ ಗಂಡನ್ನ ಕರ್ಕೊಂಡು ಬಾ ಅಂತ ಅಂದರು. ನಾನು ಅಂಗಳಕ್ಕೆ ಹೋದೆ. ಮಹರ್ಷಿಗಳ ಜೊತೆಗೆ ರಾಮ ಜಿಜ್ಞಾಸೆ ಮಾಡ್ತಾ ಇದ್ದ. ಸುಮ್ಮನೆ ಅವನು ಹಿಂದೆ ನಿಂತ್ಕೊಂಡೆ. ಆಗ ಮಹರ್ಷಿಗಳು ಹೇಳಿದ್ರು, ಗಂಡನನ್ನ ಕರ್ಕೊಂಡು ಬಾ ಅಂತ ಅವಳು ಆಜ್ಞೆ ಮಾಡಿದ್ಲಾ ಅಂತ ಅಂದರು. ಅರೆ, ಇವ್ರಿಗೆ ಹೇಗೆ ಗೊತ್ತಾಯಿತು? ಮೊದಲೇ ಇಬ್ಬರು ಮಾತಾಡ್ಕೊಂಡಿದ್ರಾ? ಇಲ್ಲ, ನಾವು ಬರೋದು ಇವ್ರಿಗೆ ಗೊತ್ತೇ ಇರಲಿಲ್ಲ. ನಾವು ವನವಾಸಕ್ಕೆ ಬಂದ ಹಿನ್ನೆಲೆ ಅಂತೂ ಗೊತ್ತಿರೋಕ್ಕೆ ಸಾಧ್ಯನೇ ಇಲ್ವಲ್ಲ ಅಂದ್ಕೊಂಡೆ. ರಾಮ ಎದ್ದು ನಿಂತ. ಇಬ್ಬರು ಒಳಗಿನ ಕೋಣೆಗೆ ಹೋಗಿ ನಿಂತ್ವಿ. ಆಗ ಅಜ್ಜಿ ಹೇಳಿದ್ರು, ರಾಜ್ಕುಮಾರ ಬಾ ಕೂಡು, ನನ್ನ ಪ್ರಶ್ನೆಗೆ ತಕ್ಕ ಉತ್ತರ ನೀನು ಕೊಡಬೇಕು. ಹೆಂಡತಿ ಆಭರಣ ಧರಿಸಿದ್ರೆ ಬ್ರಹ್ಮಚರ್ಯ ಪಾಲಿಸೋದು ಕಷ್ಟ ಅನ್ನೋದು ನಿನ್ನ ಗ್ರಹಿಕೆನಾ? ಅಥವಾ ನಿನ್ನ ಸಂಗಡ ಹೊರಟ ಮೇಲೆ ನಿನ್ನ ಬ್ರಹ್ಮಚರ್ಯ ಭಗ್ನ ಆಗದೆ ಇರಲಿ ಅಂದ್ಬಿಟ್ಟು ನಿನ್ನ ಚಿಕ್ಕಮ್ಮ ಇವಳಿಗೆ ಆಭರಣಗಳನ್ನ ನಿಷೇಧ ಮಾಡಿದ್ಲಾ ಅಂತ ಕೇಳಿದ್ರು. ಅವನೇನು ಉತ್ತರ ಹೇಳಲಿಲ್ಲ. ರಾಮನ ಆದೇಶದಂತೆ ನಾನು ಆಭರಣಗಳನ್ನ ಕಳಚಿ ಹಾಕಿದೆ ಅಂತ ನಾನು ಹೇಳಬಾರ್ದಲ್ವಾ ಅಂತ ಅಂದ್ಕೊಂಡು ನಾನು ಬೇರೆ ರೀತಿಯಲ್ಲಿ ಉತ್ತರಿಸಿದೆ. ನಾರುಮಡಿ ಒಡಿಸಿದ ನಂತರ ನಾನೇ ಆಭರಣಗಳನ್ನ ಕಳಚಿ ಹಾಕಿದೆ. ಯಾರೂ ಬೇಡ ಅನ್ನಲಿಲ್ಲ. ಆದರೆ ಮಾವನವರು ಮಾತ್ರ ಬೇಡ, ಕಳಿಸ್ಬೇಡ ಅಂತ ಹಲಬುದ್ರು ಅಂತ ಹೇಳಿದೆ. ಆಗ ಅಜ್ಜಿ ಹೇಳಿದ್ರು, ನೋಡು, ಈಗ ನಾನು ಹೇಳ್ತಾ ಇದ್ದೀನಿ, ನನ್ನ ಸೀರೆ ಆಭರಣಗಳನ್ನ ನಿನಗೆ ಕೊಟ್ಟಿದ್ದೀನಿ. ನೀನು ದಿನ ಅವನ್ನ ಉಟ್ಟು ತೊಟ್ಟು ಮಾಡಬೇಕು, ಯಾವಾಗಲೂ ಅಲಂಕರಿಸ್ಕೊಂಡಿರ್ಬೇಕು ಅಂತ ಹೇಳಿಬಿಟ್ಟು ರಾಮನ ಕಡೆ ತಿರುಗಿದ್ರು. ರಾಜ್ಕುಮಾರ, ಇವಳ ತಲೆಗೆ ತಲೆಬಾಚು, ಬೈತಲೆಗೆ ಬಂಗಾರದ ತೆಳುವಾದ ಸರಪಳಿಯನ್ನು ಸಿಕ್ಸು, ಮುಡಿಗೆ ನಾಗರ, ಜಡೆಗೆ ಕುಚ್ಚುಗಳನ್ನು ಹೆಣಿ, ಕೊರಳಿಗೆ ಸರ, ಮೊಣಕೈಗೆ ಕೇಯೂರುಗಳನ್ನು ಹಾಕು, ಕಾಲಿಗೆ ಗಲ್ ಅಂತ ಸಪ್ಪಳ ಮಾಡೋ ಬೆಳ್ಳಿ ಸರಪಳಿ, ಕಾಲ್ಬೆರಡುಗಳಿಗೆ ಕಾಲುಂಗ್ರ ತೊಡಸು. ಹೆಂಡತಿಯನ್ನು ಅಲಂಕರಿಸಿ ನೋಡಿ ಸಂತೋಷ ಪಡೋದು ಕೂಡ ಗೃಹಸ್ಥ ಧರ್ಮ ಅಲ್ವಾ? ವನವಾಸದಲ್ಲಿ ಅದನ್ನೆಲ್ಲ ತ್ಯಜಿಸ್ಬೇಕು ಅಂತ ನಿಯಮ ಏನೂ ಇಲ್ಲ. ಬ್ರಹ್ಮಚರ್ಯಕ್ಕೆ ಅದು ಅಡ್ಡಿ ಬರಬಾರ್ದು. ದಪ್ಪನೆ ಕಂಬಳಿ ಹೊದ್ಕೊಂಡು ನನಗೆ ಚಳಿಯನ್ನು ಹೊಡೆಯೋ ಶಕ್ತಿ ಇದೆ ಅಂದ್ರೆ ನಿಜ ಆಗುತ್ತಾ ಅಂತ ಅಂದ್ರು. ಚಿತ್ರಕೂಟದಲ್ಲಿ ಧರ್ಮಾಧಿಕಾರಿಗಳನ್ನ ವಾದದಲ್ಲಿ ನಿರುತ್ತರನ್ನಾಗಿ ಮಾಡಿದ್ದ ರಾಮ ಈಗ ಅಜ್ಜಿ ಹೇಳಿದ್ಗೆ ಏನು ಉತ್ತರ ಕೊಡೋಕೆ ಸಾಧ್ಯವಾಗದವನಾಗಿ ನಿಂತಿದ್ದ. ಗರ್ಭಡ್ದವನಾಗಿ ನಿಂತ್ಕೊಂಡು ಅಜ್ಜಿಗೆ ಅಧೀನನಾದ. ಅವರು ಹೇಳಿದ ಹಾಗೆ ನನಗೆ ತಲೆ ಬಾಚಿದ. ಶಿರದ ಆಭರಣಗಳನ್ನು ಹೆಣೆದ. ಕೊರಳು, ಮೊಣಕೈ, ಕಾಲ್ಬೆರಳುಗಳಿಗೆ ಒಡವೆಗಳನ್ನು ಹಾಕಿದ. ಕೈ ಮಣಿಕಟ್ಟೆಗಳಿಗೆ ಹರಳುಗಳನ್ನು ಹಾಕಿದ ಬಳೆಗಳನ್ನು ತೊಡಿಸ್ದ. ಮೊಮ್ಮಗಳೇ, ಆ ಇನ್ನೊಂದು ಕೋಣೆಗೆ ಹೋಗಿ ಆ ರೇಷ್ಮೆ ಸೀರೆಯನ್ನು ಉಟ್ಕೊಂಡು ಬಾ ಅಂತ ಅಜ್ಜಿ ಆಜ್ಞೆ ಮಾಡಿದ್ರು. ನಾನು ಸಂತೋಷದಿಂದಲೇ ಪಾಲಿಸಿದೆ. ಆ ಕೋಣೆಯಲ್ಲಿ ನಿಂತ್ಕೊಳ್ಳೋದು ಸಂಕೋಚ ಆಗಿ ರಾಮಂಗೆ ಮಹರ್ಷಿಗಳ ಹತ್ರ ಹೋಗ್ಬೇಕು ಅನ್ನಿಸ್ತು. ಅವನು ಹೊರಟೋದ. ಕೂತ್ಕೋ ಅಂತ ಅಜ್ಜಿ ಹೇಳಿದ್ರು. ಚೆಲುವೆ ಹೆಂಗಸರಿಗೆ ಕಾಮುಕರ ಕಾಟ ಕಟ್ಟಿಟ್ಟಿದ್ದು. ನಿನ್ನ ವಯಸ್ಸಿನವಳಾಗಿದ್ದಾಗ ಒಬ್ಬ ಲಂಪಟ ನನ್ನನ್ನು ಅಡ್ಡಗಟ್ಟಿದ. ಬಲಾಢ್ಯ. ಅವನಿಂದ ಪಾರಾಗೋದು ಹೇಗೆ? ಕಿರಿಚಿಕೊಂಡ್ರೂ ರಕ್ಷಣೆಗೆ ಯಾರೂ ಬರೋ ಸಂಭವ ಇರಲಿಲ್ಲ. ಬಲಾತ್ಕರಿಸುವಂತಹ ಹಂತದಲ್ಲಿದ್ದ. ನಾನು ಏನು ಮಾಡಿದೆ ಗೊತ್ತಾ? ಅಯ್ಯ ವೀರ, ನನಗೆ ನಿನ್ನಲ್ಲಿ ಮಾತೃಭಾವ ಉಗ್ತಾ ಇದೆ. ಸರಿಯಾಗಿ ನನ್ನ ಮುಖ ನೋಡು. ನಿಮ್ಮ ಅಮ್ಮನ ಹೋಲಿಕೆ ಇಲ್ವಾ ನನ್ನ ಮುಖದಲ್ಲಿ? ಮಗು ಆಗಿದ್ದಾಗ ನೀನು ಪರಚಿ ಸಂತೋಷ ಪಟ್ಟಿದ್ಯಲ್ಲ, ಆ ಮುಖವನ್ನು ಜ್ಞಾಪಿಸ್ಕೊ. ಎಂಥ ಪಾಪಿನೂ ತಾಯಿನ ಬಯಸೋದಿಲ್ಲ ಅಲ್ವಾ? ಅಂಥದ್ರಲ್ಲಿ ನಿನ್ನಂಥ ಸತ್ಪುರುಷ ಮಾತೃಭಾವದ ನನ್ನನ್ನು ಬಲಾತ್ಕರಿಸೋಕ್ಕೆ ಸಾಧ್ಯನಾ? ನನ್ನ ಕೈಲಿ ತಮಾಷೆ ಮಾಡಬೇಕು ಅನ್ಸಿದ್ರೆ ಬೇರೆ ಏನಾದರೂ ಹೇಳು, ಇಂಥ ಮಾತಾಡಬಾರ್ದು ಅಂತ ನಾನಂದೆ.
ಅವನು ಕತ್ತು ಬಗ್ಗಿಸ್ತಾ ಹೊರಟು ಹೋದ. ಹೆಂಗಸಿಗೆ ಈ ಭಾವವೇ ಅಂತಿಮ ರಕ್ಷೆ ಅಂತ ಅಜ್ಜಿ ಹೇಳಿದ್ರು. ಇಂತಹ ಆತ್ಮೀಯ ಬುದ್ಧಿವಾದ ಹೇಳಕ್ಕೆ ನನಗೆ ಅಜ್ಜಿನೇ ಇರಲಿಲ್ಲ. ಅಪ್ಪ ಅಥವಾ ಮಾವನ ಅರಮನೆಗಳ ರಕ್ಷಣೆಯ ಜೀವನದಲ್ಲಿ ಇಂತಹ ಎಚ್ಚರಿಕೆ ಹೇಳೋ ಅಗತ್ಯನೂ ನನಗೆ ಇರಲಿಲ್ಲ. ಈ ಅಜ್ಜಿ ನನಗೆ ಹಿತವಚನ ಹೇಳಿದ್ರೋ ಅಥವಾ ಕೇವಲ ತಮ್ಮ ಅನುಭವವನ್ನು ನೆನಪಿಸ್ಕೊಂಡ್ರೋ ಅನ್ನಿಸ್ತು. ಅದೇ ಸಂಜೆ ರಾಮ ಲಕ್ಷ್ಮಣರಿಗೆ ಪ್ರವಚನ ಮಾಡ್ತಾ ಇದ್ದ ಮಹರ್ಷಿಗಳ ಎದುರಿಗೆ ನಾನು ಒಂದು ಮೂಲೆಯಲ್ಲಿ ಕೂತ್ಕೊಂಡೆ. ಅವ್ರು ಹೇಳಿದ್ರು, ಮೊಮ್ಮಗಳೇ, ಈ ಒಡವೆಗಳು ನಿನಗಾಗಿ ಮಾಡಿಸಿದ ಹಾಗೆ ಒಪ್ಪತ್ವೆ. ಇವನ್ ಯಾರಾದರೂ ಯುಕ್ತರಿಗೆ ತೊಡಿಸಿ ಭಾರ ಕಳ್ಕೊಳ್ಳೋ ಬಯಕೆಯಲ್ಲಿದ್ಲು. ನಿನಗಿಂತ ಸೂಕ್ತರಾದವ್ರು ಯಾರುಂಟು? ಅವಳು ಮುಪ್ಪಿಗೆ ಬಂದಿರುವಂತಹ ಸಾಧಾರಣ ಹೆಂಗಸಲ್ಲ. ಸಂಪೂರ್ಣವಾಗಿ ವೇದಾಧ್ಯಯನವನ್ನು ಮಾಡಿ ಧ್ಯಾನದಲ್ಲಿ ಮನನ ಮಾಡಿಕೊಂಡು ಅದನ್ನು ವಶಪಡಿಸ್ಕೊಂಡಿದ್ದಾಳೆ. ಒಂದ್ಸಲ ಅಂತೂ ಸುಮಾರು 10 ವರ್ಷ ಕಾಲ ಮಾತೇ ಆಡದೆ ಅಂತರ್ಮುಖಿಯಾಗಿದ್ಲು. ವೇದಾರ್ಥ ಮನನದಲ್ಲಿ ಮನಸ್ಸನ್ನು ತೊಡಗಿಸ್ಕೊಂಡಿದ್ಲು. ನನ್ನ ಸಂಗಡ ಕೂಡ ಹಲವು ಆಶ್ರಮಗಳಿಗೆ ಹೋಗಿ ಆಧ್ಯಾತ್ಮದ ಜಿಜ್ಞಾಸೆಯಲ್ಲಿ ಭಾಗವಹಿಸಿದ್ಲು. ಆಧ್ಯಾತ್ಮಕ್ಕೂ ಕೂಡ ಹಾಸ್ಯದ ರಸವನ್ನ ಎರೆದು ಅದನ್ನು ರಸಮಯ ಮಾಡುವಂತಹ ಸ್ತ್ರೀ ಆಕೆ. ಅವಳಿದ್ದಲ್ಲಿ ಯಾವುದೇ ಕಾರ್ಪಣ್ಯ ಅನ್ನೋದು ಇರೋದಿಲ್ಲ. ವನವಾಸದಲ್ಲಿ ನೀನು ಕೂಡ ಅವಳ ಹಾಗೆ ಪಕ್ವಳಾಗೋ ಅಂತ ಅಂದ್ರು. ಈ ಆಶ್ರಮದಲ್ಲಿ ಅಂದರೆ ಈ ಅತ್ರಿ ಅನಸೂಯ ಮಹರ್ಷಿಗಳ ಆಶ್ರಮದಲ್ಲಿ ನಾವು 3 ರಾತ್ರಿ ಇದ್ವಿ. 4ನೇ ಬೆಳಗ್ಗೆ ಮತ್ತೆ ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಹೊರಡುವಾಗ ನನ್ನ ಕಾಲಿನ ಗಿರುಗೆಜ್ಜೆಗಳ ಸರಪಳಿ ಕಾಲಂದಿಗೆಗಳು ಘಲ್ ಘಲ್ ಅಂತ ಸೂಕ್ಷ್ಮವಾಗಿ ಸದ್ದನ್ನು ಮಾಡ್ತಾ ಇದ್ವು. ಇನ್ನು ಮತ್ತೆ ಈ ಕಡೆಗೆ ಬರೋಣ. ದೊಡ್ಡಮ್ಮ, ಎಡಗೈ ಹೀಗೆ ಹಿಡ್ಕೊ, ಊರ್ಬೇಕು. ಒಂದು ಗೆರೆ ಪಕ್ಕದಲ್ಲಿ ಇನ್ನೊಂದು ಬರಬೇಕು. ಮೇಣಿ ಹಿಡಿತದಲ್ಲಿ ತುಸು ಅತ್ತಿತ್ತ ಆದರೂ ಗೆರೆ ಎತ್ತೆತ್ಲೋ ಹೇಳುತ್ತೆ. ಬಲಗೈಯಿನ ಚಾಟಿಯನ್ನು ಎತ್ತುಗಳ ಬೆನ್ನಿಗೆ ಮುಟ್ಟಿಸ್ಬೇಕು, ಹೊಡಿಬಾರ್ದು. ಜ್ಞಾಪಕದಲ್ಲಿಟ್ಕೊ. ಒಂದೊಂದು ಜೋಡಿ ಎತ್ತಿಗೆ ಒಂದೊಂದು ಸಂಜ್ಞೆ ಅಭ್ಯಾಸವಾಗಿರುತ್ತೆ. ಅರ, ಹೊಯ್, ಅಬ್ ಅಂತ ಇದನ್ನೆಲ್ಲ ಜಯಂತ ನನಗೆ ಕಲಿಸ್ತಾ ಇದ್ದ. ಹೆಂಗಸಿನ ಧ್ವನಿ ಅಂತ ಎತ್ತುಗಳು ಶಿಂಡಾಡುತ್ತವೆ. ನಮ್ಮೂರಲ್ಲಿ ಎತ್ತುಗಳನ್ನ ಇಟ್ಕೊಂಡಿರುವಂತಹ ಬೇಕಾದಷ್ಟು ಹೆಂಗಸರಿದ್ದಾರೆ. ಆದರೆ ಅವ್ರದ್ರ ಹಾಗೆ ನಿಂದು ಗಡಸ್ ಧ್ವನಿಯಲ್ಲ, ಗಂಡು ಧ್ವನಿಯಲ್ಲ, ಗಟ್ಟಿಯಾಗಿ ಅನ್ನು ದೊಡ್ಡಮ್ಮ ಅಂತ ಜಯಂತ ನನಗೆ ಹೇಳ್ತಾ ಇದ್ದ. ನಾನು ಮತ್ತು ಇವನ ಅಮ್ಮ ಅಂದರೆ ಸುಕೇಶಿ ಅಯೋಧ್ಯೆಗೆ ಬಂದ 6 ತಿಂಗಳಲ್ಲೇ ಅವಳು ಮದುವೆ ಆಯಿತು. 10ನೇ ತಿಂಗಳಿಗೆ ಇವನು ಹುಟ್ಟಿದ್ದ. ಅಮ್ಮನ ಸಂಗಡ ಅರಮನೆಗೆ ಬರ್ತಿದ್ದ. ಆದರೆ ಅರಮನೆ ಚಾಕರಿಗೇನು ಸೇರಿರಲಿಲ್ಲ. ಅವನ ಅಪ್ಪ ಮತ್ತು ಚಿಕ್ಕಪ್ಪನ ಜೊತೆ ಹೊಲ ಗದ್ದೆಗಳಿಗೆ ಹೋಗ್ತಾ ಇದ್ದ. ಮೊದಲು ನನ್ನ ಎಡಗೈ ಮೇಲೆ ತನ್ನ ಬಲಗೈ ಊರಿ ಮೇಣಿಯ ಒತ್ತನ್ನು ಕಲಿಸುವಾಗ ಅವನು ಸಂಕೋಚ ಪಡ್ತಾ ಇದ್ದ. ನಾಚಿಕೆ ಬ್ಯಾಡ್ವೋ, ದೊಡ್ಡಮ್ಮ ಅಂತ ಕರಿತಿದ್ಯಾ? ನೀ ನಮ್ಮಂಗಿಂತ 4 ವರ್ಷ ಚಿಕ್ಕವಳು, ಆದರೆ ನಿನಗೆ ದೊಡ್ಡಮ್ಮ ಅಂತ ನಾನು ಅಂದ ಮೇಲೆ ಅವನು ನನ್ನ ಕೈಯನ್ನು ಹಿಡಿದು ಸರಿಯಾಗಿ ಅದನ್ನು ಹೊಡೆಯೋದನ್ನು ಕಲಿಸ್ದ. ಹೊಸ ಭೂಮಿಗೆ ಮೊದಲು ನೇಗಿಲನ್ನು ನಾನೇ ಹೂಡಬೇಕು ಅಂತ ಹಠ ಮಾಡಿದೆ. ತಾತನೇ ಹತ್ರ ನಿಂತ್ಕೊಂಡು, ಆರ್ವಾಚಿ ಸುಬಗೆ ಭವಸೀತೆ ವಂದಾಮಹೇತ್ವ ಯಥಾ ನಃ ಸುಬಗಾಮಸಿ ಯಥಾ ನ ಸುಫಲಾಮಸಿ ಇಂದ್ರ ಸೀತಾಂ ನಿಗೃಹ್ಣಾತು ತಾಂ ಪೂಷಾನು ಇಚ್ಛತು ಸಾ ನಾ ಪಯಸ್ವತಿ ಮುತ್ತರಾಂ ಸಮಾಂ ಅನ್ನೋ ಮಂತ್ರವನ್ನು ಹೇಳಿ ಆಶ್ರಮದಿಂದ ತಂದಿದ್ದ ಒಂದು ತಂಬಿಗೆ ಕ್ಷೀರವನ್ನ ಭೂಮಿಯ 8 ದಿಕ್ಕುಗಳಿಗೂ ಪ್ರೋಕ್ಷಿಸಿದ್ರು. 4ನೇ ದಿನದಲ್ಲಿ ಜಯಂತನ ಸಹಾಯ ಇಲ್ಲದೇನೆ ನಾನೊಬ್ಬಳೆ ಸರಿಯಾಗಿ ಉಳೋ ಹಾಗಾಯಿತು. ಮಣ್ಣನ್ನು ಬಗೆದು ಪುಟ್ಟ ತೊಟ್ಟಿಲಿನ ಆಕಾರದಲ್ಲಿ ನೆಲ ಬಿಡಿಸ್ಕೊಳ್ಳೋದನ್ನು ನೋಡೋದೇನೆ ಒಂದು ರೀತಿಯ ಬೆರಗಾಗ್ತಿತ್ತು, ಆನಂದ ಆಗ್ತಿತ್ತು. ಮೊದಲ 4-5 ದಿನ ಜಯಂತ ಇಲ್ಲದೇನೆ ಎತ್ತುಗಳನ್ನು ಹಿಡಿದು ನೊಗಕ್ಕೆ ಕಟ್ಟಲಿಕ್ಕೆ ಅಂಜಿಕೆ ಆಗ್ತಿತ್ತು. ಅವನು ಹೇಳ್ಕೊಟ್ಟ ಹಾಗೆ ಅವುಗಳ ಕೊರಳನ್ನು ನೀವಿ ಗಂಗೆ ತೊಗಲನ್ನು ಕೆರೆದು ಇನ್ನು ಕೆರೆಸ್ಕೊಳ್ಳೋಕ್ಕೆ ಅವೇ ಕತ್ತನ್ನು ನೀಡೋಷ್ಟು ಮಟ್ಟಿಗೆ ಆತ್ಮೀಯತೆಯನ್ನು ಬೆಳೆಸ್ಕೊಂಡ ಮೇಲೆ ನನ್ನ ಭಯ ಮಾಯ ಆಗ್ತಾ ಹೋಯಿತು. ಜಯಂತ ಸ್ಥಿರವಾಗಿ ನನ್ನ ಜೊತೆನೇ ಇದ್ದಾನೆ. ಅವನ ಹೆಂಡತಿ ನೀಲ ಹುಡುಗಿಯಿಂದಲೂ ಕೃಷಿಕರ ಮನೆಯ ಕೆಲಸ ಬಗ್ಸೋದಲ್ಲಿ ಪೊಳಗಿದವಳು. ಅವಳ ಅತ್ತೆ ಸುಕೇಶಿಯಿಂದ ಮೇಲ್ವರ್ಗದ ಅಡುಗೆ ಸೂಕ್ಷ್ಮವನ್ನು ಕಲ್ತಿದ್ಲು. ಇಲ್ಲಿಗೆ ಬರುವಾಗ ತನ್ನ 1 ವರ್ಷದ ಮಗು ಮಾಲಿನಿಯನ್ನು ಕೂಡ ಕರ್ಕೊಂಡು ಬಂದ್ಲು. ಹೆಣ್ಮಗು ಅಂದ್ಬಿಟ್ಟು ನನಗೆ ಅದ್ರ ಮೇಲೆ ವಿಶೇಷವಾದ ಪ್ರೀತಿ ಇತ್ತು. ಇನ್ನು ಸುಕೇಶಿ ಗಂಡ ಕುಂಭನೆ ಬಂದು ಮುಂದೆ ನಿಂತು ಮಗನ ಜೊತೆಗೆ ದುಡಿದು ತಪ್ಪಲನ್ನು ಕೃಷಿ ಭೂಮಿ ಮಾಡಿಕೊಟ್ಟ.
ಇಡೀ ಭೂಮಿ ಸುತ್ತ ಅಲ್ಲಲ್ಲಿ ಮರದ ತುಂಡುಗಳನ್ನು ನೆಟ್ಟು ಬಿದಿರು ಮುಳ್ಳಿನ ಬೇಲಿ ಕಟ್ಟಿದ. ಮಧ್ಯದಲ್ಲಿ ದಿಬ್ಬದ ಮೇಲೆ ಒಂದು ಮನೆ. ಆಳವಾದ ಹದಿ ತೆಗೆದು ಮಣ್ಣು ಕಲಸಿ ಕಾಲಿಂದ ತುಳಿದು ಹದ ಮಾಡಿ ಮಣ್ಣಿನ ಗೋಡೆಯನ್ನ ಎಬ್ಬಿಸ್ದ. ಕಲಸಿದ ಮಣ್ಣಿನ ಮುದ್ದೆಗಳನ್ನ ಮಗ ಮೇಲಕ್ಕೆ ಎಸೆಯೋದು, ಅಪ್ಪ ಆತ್ಕೊಳ್ಳೋದು ನೋಡೋಕೆ ಚಂದ ಅನ್ನಿಸ್ತಿತ್ತು. ಉದ್ದ ಅಡ್ಡ ಬೊಂಬುಗಳನ್ನು ಬಿಗಿದ್ರು. ಬೇಸಿಗೆಯಲ್ಲಿ ಸೆಕೆ ಆಗದ ಹಾಗೆ 3 ಆಳು ಎತ್ತರಕ್ಕೆ ಮಣ್ಣಿನ ಮಾಳಿಗೆ ನಿರ್ಮಿಸಿ ಅದ್ರ ಮೇಲೆ ಕಲ್ಲು ಚಪ್ಪಡಿಯನ್ನು ಹೊಚ್ಚಿದ್ರು. ಎಷ್ಟು ಬಗೆ ಕೆಲಸ ಕಲ್ತಿದ್ದಾನಲ್ಲ ಇವನು. ಹಾಗೆ ಲಕ್ಷ್ಮಣನ ಹಾಗೇನೆ ತಾನು ಚಿಕ್ಕಂದಿನಿಂದ ಈ ಜನರ ಜೊತೆ ಸೇರಿರೋದು ಹೆಚ್ಚು ಅಂತ ಅವನೇ ಹೇಳಿದ್ದ ಅಲ್ವಾ ಅಂತ ನನಗೆ ನೆನಪಾಗ್ತಾ ಹೋಯಿತು. ಈ ಜಯಂತ ಕೂಡ ಕೆಲಸದಲ್ಲಿ ಅಪ್ಪನ ಹಾಗೆ ನಿಪುಣ, ಶ್ರಮ ಸಹಿಷ್ಣು ಅವನು. ತಗ್ಗಿನ ಜಾಗದಲ್ಲಿ ಬಾವಿ ತೋಡಿ ಕಲ್ಲು ಹದ್ದ. ಸುಕೇಶಿ ಆಗಾಗ ಅಯೋಧ್ಯೆಗೆ ಹೋಗಿ ಉಳಿದ ಮಕ್ಕಳನ್ನ ನೋಡ್ಕೊಂಡು ಬರ್ತಿದ್ಲು. ಎಲ್ಲವನ್ನೂ ಅಣಿ ಮಾಡಿ ಕೊಟ್ಟ ಮೇಲೆ ಕುಂಭ ಊರಿಗೆ ಹಿಂತಿರುಗದ. ಈಗ ನಮ್ಮದೇ ನೇಗಿಲು, ಹರ್ಚು ಕುಂಟೆ, ಕಳೆ ತೆಗೆಯೋ ಹಲ್ವೆ, ಜೋಡಿ ಎತ್ತು, ಗಾಡಿ, ಹಸು, ಕರುಗಳು ಇವೆಲ್ಲ ಇದ್ವು. ಹದವಾಗಿ ಹುಳಿ ಉಪ್ಪು ಖಾರಗಳನ್ನು ಅರೆದು ನೀಲ ಮಾಡೋ ಊಟ ತಿಂಡಿಗಳು ನಾಲ್ಗೆಗೆ ಹಿತವಾಗಿರ್ತಿದ್ವು. ಹಾಲು, ಮೊಸರು, ತುಪ್ಪ, ಧಾನ್ಯ ಬೇಡ. ಹಾಲು ನಿಷೇಧ, ಬೆಳೆದ ಆಹಾರ ವರ್ಜ್ಯ ಅನ್ನೋ ರಾಮನ ವಿಧಿ ನಿಷೇಧಗಳ ರುಚಿಹೀನ ಮೇವುಗಳನ್ನು ತಿನ್ನುವಂತಹ ವನವಾಸದ ಹಿಂಸೆಯ ವ್ರತ ಈಗಿಲ್ಲ. ಆಗ ಹಿಂಸೆ ಅನ್ನಿಸ್ತಿದ್ದು ಈಗ ನನಗೆ ನೆನಪಲ್ಲಿ ಹಿಂಸೆ ಅಂತ ಅನ್ನಿಸ್ತಿತ್ತು. ಒಂದು ವಾರ ಉಳೋದ್ರಲ್ಲಿ ನನ್ನ ಎಡಗೈ ಅಂಗೈಯಲ್ಲಿ ಹುಪ್ಪಳಿ ಎತ್ತು. ಚರ್ಮ ಸುಳಿದು ರಕ್ತ ಬರಕ್ಕೆ ಶುರುವಾಯಿತು. ದೊಡ್ಡಮ್ಮ, ಹುಟ್ಟಿನಿಂದ ಕೃಷಿಗಳಲ್ಲದ ನಿನಗೆ ಇದು ಹೇಳಿಸಿದ ಕೆಲಸ ಅಲ್ಲ, ಬಿಟ್ಬಿಡು ಅಂತ ಜಯಂತ ಒತ್ತಾಯ ಮಾಡ್ದ. ಆದರೆ ನಾನು ಬಿಡಲಿಲ್ಲ. ಸೋಲೊಪ್ಪಿಕೊಳ್ಳದ ಹುರುಡು ಅಂತ ಅಲ್ಲ, ಕೈಗೆ ಉರಿ ಬಂದರೂ ಕೂಡ ಎರೆ ಮಣ್ಣುಗಳು ಮಣ್ಣನ್ನು ತೊಟ್ಟಿಲಾಕಾರಕ್ಕೆ ಹರ್ಚೋದನ್ನು ನೋಡಿ ಆನಂದ ಪಡೋದು ನನಗೆ ಯಾವತ್ತೂ ಕಡಿಮೆ ಆಗಲೇ ಇಲ್ಲ. ಇನ್ನು ಲವಕುಶರದ್ದೇ ದೊಡ್ಡ ಚಿಂತೆ ಆಗ್ಬಿಟ್ಟಿತ್ತು. ಯಾವ ಕೆಲಸವನ್ನು ಅವರು ಹಿಡಿದು ಮಾಡ್ತಾ ಇರಲಿಲ್ಲ. ಅಧ್ಯಯನದ ದಿನಗಳಲ್ಲಿ ಮಾತ್ರ ಇಬ್ಬರು ಜೊತೆಯಾಗಿ ನಡ್ಕೊಂಡು ಆಶ್ರಮಕ್ಕೆ ಹೋಗ್ತಿದ್ರು. ಹೇಳ್ಕೊಡುವಂತಹ ಶ್ಲೋಕಗಳನ್ನು, ಮಂತ್ರಗಳನ್ನು ಬಾಯ್ಪಾಠ ಮಾಡ್ತಿದ್ರು. ವ್ಯಾಕರಣದ ಪ್ರಯೋಗಗಳನ್ನು ಕೂಡ ಉರು ಹಚ್ತಿದ್ರು. ಆದರೆ ಹೆಚ್ಚಿನ ಅಧ್ಯಯನದಲ್ಲಿ ಮನಸ್ಸು ಮಾಡ್ತಾ ಇರಲಿಲ್ಲ. ಹೋಗ್ಲಿ ಅಂದರೆ ಯಾವುದರಲ್ಲೂ ಸ್ಥಿರವಾದ ಆಸಕ್ತಿ ಅವ್ರಿಗೆ ಇರಲಿಲ್ಲ. ಒಂದಿನ ಎಲ್ಲೋ ತಮಸಾ ನದಿ ದಂಡೆಯಲ್ಲಿ ಒಂದು ನಾಯಿ ಮರಿ ಸಿಕ್ತಂತೆ. ಅದನ್ನು ಎತ್ಕೊಂಡು ಬಂದರು. ಅದನ್ನು ಆಡಿಸೋದ್ರಲ್ಲಿ, ಮುದ್ಸೋದ್ರಲ್ಲಿ, ಮುತ್ತಿಡೋದ್ರಲ್ಲಿ, ಹಾಲು ಕುಡಿಸೋದ್ರಲ್ಲಿ ಒಬ್ಬರ ಮೇಲೊಬ್ಬರು ಪೈಪೋಟಿ ಮಾಡ್ತಾ ಇದ್ರು. ಹಾಗೇನೆ ತನ್ನ ಕಂಬಳಿ ಒಳಗಡೆ ಅದನ್ನು ಮಲಗಿಸ್ಕೋಬೇಕು ಅಂತ ಜಗಳನೂ ಆಡ್ತಾ ಇದ್ರು. 10-12 ದಿನ ಅಷ್ಟೇ. ಆಮೇಲೆ ಯಾರಿಗೂ ಬೇಕಿಲ್ಲ ನಾಯಿ. ನಮ್ಮನೆಗೆ ಒಪ್ಕೊಂಡ ಅದನ್ನು ನಾವು ಓಸರಿಸ್ಬೇಕು. ಆದರೆ ಆ ನಾಯಿ ನಮ್ಮ ಒಂಟಿ ಮನೆಗೆ ಕಾವಲಾಯಿತು. ನಮಗೂ ಅದರ ಮೇಲೆ ಪ್ರೀತಿ ಬೆಳೀತು. ನೆಲ ಉಳೋದ್ರಲ್ಲೂ ಕೂಡ ಹಾಗೆ. ಚಿಕ್ಕ ವಯಸ್ಸಲ್ಲಿ ಸರಿಯಾಗಿ ಗೆರೆಯ ಹಿಡಿಯೋದನ್ನು ಕಲಿತು ಬಿಟ್ರವರು. ಎತ್ತುಗಳ ಭಾಷೆಯನ್ನು ಕಲಿತರು. ಹಸು ಕರುಗಳಿಗೆ ತಮ್ಮದೇ ಭಾಷೆಯನ್ನು ಕಲಿಸಿದ್ರು. ಕೆಲವು ದಿನಗಳ ನಂತರ ಅವುಗಳ ಕಡೆ ಗಮನ ಇಲ್ಲ. ಮಾಲಿನಿಯನ್ನು ಕೂಡ ಅಷ್ಟೇನೆ. ಮನಸ್ಸು ಬಂದರೆ ಕೈ ಹಿಡಿದು ಆಡಿಸ್ತಿದ್ರು. ಕುಂಟಪಿಲ್ಲೆ ಆಡ್ತಿದ್ರು. 4 ದಿನ ಆಯ್ತು ಅಂದರೆ ಮತ್ತೆ ಅದೇ ಅಲಕ್ಷ್ಯ. ಒಂಟಿಯಾದ ಅವಳು ಅಳ್ತಿದ್ಲು. ನಾವೆಷ್ಟು ಸಮಾಧಾನ ಮಾಡಿದ್ರು ಅವಳಿಗೆ ಅವ್ರ ಜೊತೆ ಆಟ ಬೇಕು. ಆದರೆ ಅವರ ಆಸಕ್ತಿ ಮತ್ತೆಲ್ಲೋ ಇತ್ತು. ಹೀಗೆ ಒಂದು ಸಂಜೆ ಎಲ್ಲೋ ಇದ್ದವರು ಓಡೋಡಿ ಬಂದರು. ಕಬ್ಬಿಣದ ಹಾರೆ, 2 ಬೀದರ ದೊಣ್ಣೆಗಳನ್ನು ತಗೊಂಡು ಬಂದು ಓಡಿದ್ರು. ಯಾಕೆ, ಎಲ್ಲಿಗೆ ಅಂತ ಕೂಗ್ಕೊಂಡ್ರೆ ಏನೂ ಉತ್ತರ ಕೊಡಲಿಲ್ಲ. ಎಷ್ಟೋ ಹೊತ್ತಿನ ನಂತರ ಮತ್ತೆ ಹಿಂತಿರುಗಿ ಬಂದರು. ಲವಣ ದೊಣ್ಣೆಗೆ ಒಂದು ಉದ್ದನೆ ಭಾರವಾದ ನಾಗರಹಾವನ್ನು ಸುತ್ತಿ ತಗೊಂಡ್ಬಂದಿದ್ರು. ನನಗೆ ಭಯ ಆಯಿತು, ಕೋಪನೂ ಬಂತು. ಎಲ್ಲಿತ್ತೋ ಅದ್ರ ತಂಟೆಗೆ ಯಾಕೆ ಹೋದ್ರೋ ಅಂತ ಕೇಳಿದೆ. ಹುತ್ತದೊಳಗೆಯಿಂದ ಹರಿದು ಬಂತು. ಹಾರೆಯಿಂದ ಹುತ್ತವನ್ನು ಬಗೆದು ಹಾವನ್ನು ಹೊರಕ್ಕೆ ಹೊರಡಿಸಿ ಬಡಿದು ತಗೊಂಡ್ಬಂದ್ವಿ ಅಂತ ಮಕ್ಕಳು ಹೇಳಿದ್ರು. ಸುಮ್ಮನೆ ಯಾಕೆ ಕೊಲ್ಲಕ್ಕೆ ಹೋದ್ರಿ ಅಂತ ನಾನಂದೆ. ಹಾವು ದುಷ್ಟ ಜಂತು ಅಲ್ವಾ, ದುಷ್ಟನಾಶ ಕರ್ತವ್ಯ ಅಲ್ವಾ ಅಂತ ಮಕ್ಕಳು ಹೇಳಿದ್ರು. ನನಗೆ ಕೋಪ ಬಂತು. ಉತ್ತರ ಹೊಳಿಲಿಲ್ಲ. ಹಾವು ಹೊಡೆಯುವಂಥ ವಯಸ್ಸ ನಿಮ್ಮದು? ತಿರುಗಿ ಕಚ್ಚಿದ್ರೆ ಅನ್ನೋಷ್ಟರಲ್ಲಿ ಕೋಪ ಹೆಚ್ಚಾಗ್ತಾ ಹೋಯ್ತು ನನಗೆ. ಕುಶನ ಕೈಲಿದ್ದ ದೊಣ್ಣೆಯನ್ನು ಕಿತ್ಕೊಂಡು ಇಬ್ಬರು ಬೆನ್ನ ಮೇಲೂ ಬಾಸುಂಡೆ ಬರೋ ಹಾಗೆ ಚೆನ್ನಾಗಿ ಹೊಡೆದೆ. ಆದರೆ ಅವರು ಅಳಲೇ ಇಲ್ಲ. ನನಗೆ ತಡಿಲೂ ಇಲ್ಲ. ಅವರೆದುರಿಗೆ ಅಳೋದು ಅವಮಾನ ಅನ್ನೋ ಹಾಗೆ ನನಗನ್ಸಿ ನಾನು ಒಳಗೆ ಹೋದೆ. ನನ್ನ ಹಿಂದೆನೇ ನೀಲೆ ಬಂದ್ಲು. ದೊಡ್ಡಮ್ಮ, ಗಂಡು ಮಕ್ಕಳೇ ಹಾಗೆ ಅಂತ ಸಮಾಧಾನ ಮಾಡಿದ್ಲು.
ಇವೆರಡು ಹೆಣ್ಮಕ್ಳಾಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ನನಗೆ ನಾನೇ ಸಮಾಧಾನ ಮಾಡಿಕೊಂಡೆ. ಒಂದು ದಿವಸ ಮಧ್ಯಾಹ್ನ ಇಬ್ರು ಹೊತ್ತಿಗೆ ಮುಂಚೆನೇ ಆಶ್ರಮದಿಂದ ಮನೆಗೆ ಬಂದರು. ಲವನ ಮೈ ಮೇಲೆ ಮೇಲ್ವಸ್ತ್ರ ಇರಲಿಲ್ಲ, ಕುಶನದ ಹರಿದು ಹೋಗಿತ್ತು. ಇಬ್ಬರು ತಲೆ ಕೂದಲು ಕೆದರಿತ್ತು. ಹಾಗೇನೆ ಲವನ ಎದೆ ಮೇಲೆ ಉಗುರಿನ ಗುರ್ತಿತ್ತು. ನನಗೆ ತಕ್ಷಣ ಅರ್ಥ ಆಯಿತು. ಯಾರ ಕೈ ಜಗಳ ಆಡಿದ್ರಿ ಅಂತ ಸಿಟ್ಟಿನಿಂದಲೇ ಕೇಳಿದೆ. 8 ಜನ ಅಮ್ಮ, 3 ಚಚ್ಚಿದ್ವಿ, ಉಳಿದವ್ರು ಓಟ ಕಿತ್ತರು, ಪುಕ್ಕಲ್ ನಾಯಿಗಳು ಅಂತ ಕುಶ ತನ್ನ ಪ್ರತಾಪವನ್ನು ಹೇಳ್ಕೊಂಡ. ಯಾಕೆ ಜಗಳ? ಇವರು ಆಗಾಗ ಕಾರಣ ಇಲ್ಲದೆ ಕೆಲವೊಮ್ಮೆ ಕ್ಷುಲ್ಲಕ ಕಾರಣಕ್ಕೂ ಜಗಳ ಆಡೋದು ನನಗೆ ಗೊತ್ತಿತ್ತು. ಕಚ್ಚಾಟ ಇವರಿಂದಲೇ ಆರಂಭ ಆಯಿತು ಅಂತಲೂ ಹೇಳೋಕ್ಕಾಗಲ್ಲ. ಇವತ್ತು ಕಚ್ಚಾಡ್ತಾರೆ, ನಾಳೆ ಒಂದಾಗ್ತಾರೆ ಅನ್ನೋದು ಕೂಡ ಗೊತ್ತಿತ್ತು. ಆದರೆ ಇವತ್ತಿನ ದಿವಸ ಒಬ್ಬನ ಮೇಲು ವಸ್ತ್ರನೇ ಹರಿದು ಹೋಗಿದೆ, ಇನ್ನೊಬ್ಬನ ಕಳೆದೇ ಹೋಗಿದೆ. ಒಬ್ಬನ ಎದೆ ಉಗುರು ಊರಿ ಇಬ್ಬರು ತಲೆ ಕೂದಲು ತೆಗೆದು ಗುಂಜಿದ ಹಾಗಾಗಿದೆ. ಮಕ್ಕಳ ಕಲಹವೇ, ಆದರೆ ಇಷ್ಟೊಂದು ವಿಪರೀತಕ್ಕೆ ಹೋಗಬಾರ್ದು ಅನಿಸಿ ಕೂಲಂಕುಷವಾಗಿ ವಿಚಾರಿಸಿದೆ. ಜಗಳ ಯಾಕೆ ಶುರು ಆಯಿತು ಹೇಳಿ ಅಂತ ಕೇಳಿದೆ. ಆ ಭಂಡ ಕಾರಕ ಹೇಳೋ ಯೋಗ್ಯತೆ ಇಲ್ಲದೆ ಇರೋನ ಅಗ್ನಿಹೋತ್ರಿ, ನೀನು ಅಪ್ಪ ಇಲ್ಲದೆ ಹುಟ್ಟಿದ್ಯಾ, ನೀನು ಅಪ್ಪನ ಹೆಸರು ಹೇಳು ಅಂತ ಅಂದ ಅಮ್ಮ ಅಂತ ಲವ ಹೇಳ್ದ. ನನ್ನ ಎದೆಯಲ್ಲಿ ಶೂಲ ಇರಿದ ಹಾಗಾಯಿತು. ಆಶ್ರಮದ ಬಾಲಕರ ಬಾಯಲ್ಲಿ ಈ ಥರದ ಮಾತು ಬಂತ ಅಂದ್ಕೊಂಡೆ. ಸಮಾಧಾನ ತಂದ್ಕೊಂಡೆ. ಇದು ಅವನ ಬಾಯಲ್ಲಿ ಹೇಗೆ ಬಂತು? ಯಾರು ಶುರು ಮಾಡಿದ್ದು? ಯಾರು ಮುಂದಿನ ಮಾತಾಡಿದ್ರು? ಜ್ಞಾಪಿಸ್ಕೊಂಡು ಹೇಳು ಅಂತ ನಾನಂದೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.